ಗೊತ್ತಿಲ್ಲದವರು ಅಲ್ಲಿ ಹೋಗಿ ಮಧ್ಯವರ್ತಿಗಳ ಹತ್ರ ಯಾವುದು ಅವರೇನು ಮಾಡ್ಲಿಕ್ಕಾಗಲ್ಲ. ಈಗ ವಾಟ್ ಶಿ ಹ್ಯಾಸ್ ಟೋಲ್ಡ್ ಮೀ, ನಾವು ಆದಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀವಿ. ನನ್ನ ಹತ್ರನೇ ಬರಲಿ, ಅವ್ರದ್ದು ಏನು ಕಂಪ್ಲೇಂಟ್ ಇರುತ್ತೆ ನಮ್ಮ ಹತ್ರ ತೊಗೊಂಬರಲಿ. ನಾನು ಡೈರೆಕ್ಷನ್ ಎಲ್ಲ ಸೆಕ್ಷನ್ಸಿಗೆ ಕೊಟ್ಟು ವಿತಿನ್ ಟೈಮ್ ಲಿಮಿಟಲ್ಲಿ ತ್ವರಿತಗೊಳಿಸಿ ಅದನ್ನು ಮ್ಯಾಟರ್ಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇವತ್ತಿನ ಅಭಿಯಾನವೂ ಅದೇ ಇದೆ, ತ್ವರಿತ ಸೇವೆ ಅಭಿಯಾನ. ಲಾಸ್ಟ್ ಟೈಮ್ ತಾವು ಯಾವ್ದು ಮಾಡಿದ್ದು ಮೇಡಮ್? ಡಿಸೆಂಬರ್ ಯಾವುದದು ಅಭಿಯಾನ ಮಾಡಿದ್ದಾರೆ. ಅವಾಗಲೂ ಎಷ್ಟು ಪಿಟಿಷನ್ ಡಿಸ್ಪೋಸ್ ಆಗಿತ್ತು? ಅವಾಗ 700 ಬಂದಿದ್ರೆ 350 ಆನ್ ಸ್ಪಾಟ್ ಡಿಸ್ಪೋಸ್ ಆಗಿತ್ತು. ರಿಮೈನಿಂಗ್ ಎಲ್ಲಾನು ಡಿಸ್ಪೋಸ್. ಬಟ್ ವಾಟ್ ದೇ ಸೇ, ಅವ್ರೇನು ಹೇಳ್ತಾರಂದ್ರೆ, ಸರ್ ಈಗ ನೀವು ಬಂದಿದ್ದೀರಾ, ಒಂದು ವಾರ ಯಾರು ಇರಲ್ಲ, ಮತ್ತು 10 ಡೇಸ್ ಆದ ತಕ್ಷಣ ಮತ್ತೆ ಮಧ್ಯವರ್ತಿಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೊಂದು ಕಾರ್ಯರೂಪ ಏನು ತರ್ತೀರಾ ನೀವು ಅಂತಾರೆ. ಸೊ ವಿಲ್ ಡಿಸ್ಕಸ್ ಇಟ್ ಲೇಟರ್ ಆನ್, ಹೌ ಟು ಪುಟ್ ಅನ್ ಎಂಡ್ ಟು ದಿಸ್ ಪ್ರಾಕ್ಟೀಸ್. ನಾವು ಡಿಸ್ಕಸ್ ಮಾಡ್ತೀವಿ. ಯಾರಾದ್ರೂ ಏಜೆಂಟ್ಗಳು, ಬ್ರೋಕರ್ಗಳು ಎಷ್ಟು ಜನ ಸಿಕ್ಕಿದ್ದಾರೆ ಸರ್? 6 ಜನ ಸಿಕ್ಕಿದ್ದಾರೆ. ಮೇಲಾಧಿಕಾರಿಗಳಿಗೆ ನೀವು ಇದನ್ನ ಇದು ಮಾಡ್ತೀರಿ ಸರ್. ಬಟ್ ಈಗ ಏನಾಗ್ತದೆ, ಕೆಳಂತ ಸಿಬ್ಬಂದಿಗಳು ಮೇಲಾಧಿಕಾರಿಗಳು ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ಇವರೇನೆ RTI ಅವ್ರಿಗೆ ಕೊಡಂತ ಕೂಡ ಆಗ್ತಾ ಇದೆ. ಅಂದ್ರೆ ಅಧಿಕಾರಿಗಳಿಗೆ ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವರನ್ನ ಕೊಟ್ಟು ಬರೆಸಿ ಮತ್ತೆ ಅದನ್ನ ಬ್ಲಾಕ್ ಮೇಲ್ ಮಾಡೋದು ಕೂಡ ಇವರೇ ಹೇಳ್ಕೊಡ್ತಾ ಇದ್ದಾರೆ. ಕೆಳಂತದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಅಧಿಕಾರಿಗಳು ಈ ತರ ಮಾಡಿದಾಗ ಮಧ್ಯವರ್ತಿಗಳ ಹಾವಳಿ ಯಾಕೆ ಜಾಸ್ತಿ ಆಗಲ್ಲ ಅಂತೇಳಿ ಅಲ್ಲ, ಅದು ನೋಡಿ ನಾನು ಹೇಳೋದು, ಅದು ಲೋ ಲೆವೆಲಲ್ಲಿ ಹೀಗಾಗ್ತಾ ಇದೆ. ಅದು ನೀವು ದೊಡ್ಡ ಅಧಿಕಾರಿಗಳ ಗಮನಕ್ಕೆ ತರಬೇಕು. ನೀವು ಮೇಡಮ್ ಗಮನಕ್ಕೆ ತಂದ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ವಲ್ಲ ಸರ್. ಮೇಡಮ್ ಹತ್ರಕ್ಕೆ ಹೋಗಕ್ಕೆ ಸಾಕಷ್ಟು ಜನನ್ನ ಬಿಡ್ತಾ ಇಲ್ಲ ಅನ್ನೋದು ಆರೋಪ ಇಲ್ಲಿ ಇರ್ತಕ್ಕಂಥ. ಅವ್ರ ಹತ್ರಕ್ಕೆ ಹೋಗಿ ಸಮಸ್ಯೆ ಹೇಳಕ್ಕೆ ಮೇಡಮ್ ರೀಚ್ ಮಾಡಕ್ಕೆ ಬಿಡ್ತಿಲ್ಲ. ಮೇಡಮ್ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬರಕ್ ಬಿಡ್ತಿಲ್ಲ ನಿಮ್ಮ ಅಧಿಕಾರಿಗಳು, ಕೆಳ ಅಧಿಕಾರಿಗಳು. ನಾವು ಇವಾಗ ಟೋಕನ್ ಸಿಸ್ಟಮ್ ಮಾಡಿದೀನಿ. ಐ ಆಮ್ ಅವೈಲೇಬಲ್ ಅಂಡ್ ಸುಮಾರು ಒಂದು 30 ಮೆಂಬರ್ಸ್ ಬರ್ತಾರೆ ಡೈಲಿನೂ. ಟೋಕನ್ ಸಿಸ್ಟಮ್ ಮಾಡಿದ್ದೀವಿ. ಸೊ ಅವ್ರು ಬಂದು ಡೈರೆಕ್ಟ್ ಅಪ್ರೋಚ್ ಮಾಡಿ ಅಂಡ್ ಈ ತರ ಮಾಡ್ಬಿಟ್ಟು ನಾವು ಮಧ್ಯವರ್ತಿಗಳ ಹಾವಳಿ ಸ್ಟಾಪ್ ಮಾಡ್ಬೇಕಂತ ಲಾಸ್ಟ್ ಟೈಮ್ ಎಲ್ಲಾನು. ಸರ್ ಈಗ ನಿಮ್ಗ ಕಾಲಿಗೆ ಬಿದ್ದು ಅವರು ಸಮಸ್ಯೆ ಹೇಳ್ಕೊಂಡ್ರು, ಏನ್ ಸರ್ ಸಮಸ್ಯೆ? ಅದಕ್ಕೆ ಸೊಲ್ಯೂಷನ್ ಏನು ಅಂತ? ಅವರು ಒಂದು ಜಾಗದಲ್ಲಿ ಅವ್ರ ಹತ್ರ ಏನು ದಾಖಲೆಗಳಿಲ್ಲ. ಅವ್ರಿಗೆ ಆ ಜಾಗ ಹೇಗೆ ಬಂತು ಅಂತ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ, ದಾಖಲಾತಿಗಳಿಲ್ಲ. ಅವ್ರು ನಮ್ಗೆ ಖಾತಾ ಮಾಡಿಕೊಡಿ ಅಂತ ಇದ್ದಾರೆ. ಹೇಗೆ, ಯಾವ ಬೇಸಿಸ್ ಮೇಲೆ ಖಾತಾ ಮಾಡಿಕೊಡೋದು? ಇಟ್ ಇಸ್ ಎ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಅದು ಗೌರ್ಮೆಂಟ್ ಲ್ಯಾಂಡು. ಹರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಸ್ ದಟ್ ಶಿ ಸೇಸ್ ನಾನು 30 ವರ್ಷದಿಂದ ಇದೀನಿ ಸರ್ ಅಂತ ಅಮ್ಮ ಹೇಳ್ತಾ ಇದ್ದಾಳೆ, ಕಣ್ಣೀರು ಹಾಕ್ತಾ ಇದ್ದಾಳೆ. ಅದು ಬೇರೆ ವಿಷಯ. ಬಟ್ ಅಲ್ಲಿ ದಾಖಲೆ ಏನು ಇಲ್ಲಲ್ಲ ಅವ್ರಿಗೆ ಮಾಡಿಕೊಡ್ಲಿಕ್ಕೆ. ಅದಕ್ಕೆ ನಾನು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಏನಾರು ಒಂದು ನಿಮ್ಮ BBMP ವ್ಯಾಪ್ತಿಯಲ್ಲಿ ಬರೋದರಿಂದ ಅವ್ರಿಗೆ ಏನಾರು ಒಂದು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಇಷ್ಟು ದುಡ್ಡು ಕಟ್ಸ್ಕೊಂಡು ಅವ್ರಿಗೆ ಏನಾರ ಜಾಗ ಮಾಡಿಕೊಡ್ಲಿಕ್ಕೆ ಆಗುತ್ತಾ? ಆ ಜಾಗ ಏನು 400-450 ಅಡಿ ಇದೆ ಅಂತ, ಚಿಕ್ಕ ಜಾಗ ಅದು. ಅವರೇ ಜೀವನ ಮಾಡ್ಕೊಳ್ತಾರೆ. ಈಗ ಲಾಸ್ಟ್ ಟೈಮ್ ಅದನ್ನು ಅವರು ಏನು ಹೋಟ್ಲ್ ಇಟ್ಕೊಂಡಿದ್ರೆ, ಏನು ಇಟ್ಕೊಂಡಿದ್ರು ಅವರು, ಮನೆಯನ್ನು ಚಿಕ್ಕ ಮನೆ ಹೊಡೆದಾಕ್ಬಿಟ್ಟಿದ್ದಾರಂತೆ ಅವ್ರು. ಅದಕ್ಕೆ ಅವರು ಈಗ ಹೊಡೆದಾಕಿದ್ದಾರೆ. ಅದಕ್ಕೆ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿ ಮೇಡಮ್ ಹೇಳಿದ್ದೀನಿ. ದಿಢೀರ್ ಭೇಟಿ ಬೇರೆ ಬೇರೆ ತಾಲೂಕು ಕಚೇರಿಗಳು, DC ಆಫೀಸ್ ಈ ತರ ಮುಂದುವರಿಯುತ್ತೆ. ಯಾಕಂದ್ರೆ ಇವತ್ತು ಸಡನ್ ಭೇಟಿ ಕೊಟ್ಟಿರೋ ಸರ್ RTO ಆಫೀಸಲ್ಲಿ ಒಂದು ಕ್ವಶನ್ ಮಾಡ್ತೀವಿ ಸರ್. RTO ಆಫೀಸಲ್ಲಿ ಆ ಸೇತುವೆಯಿಂದ ಸುಮಾರು ಏನು ಕ್ರಮ ಕೈಗೊಳ್ಳುತ್ತೆ? ಓಕೆ ಒಂದಿಷ್ಟು ನೀವು ಅರ್ಥನೇ ಕೊಟ್ಟಿದ್ದೀರಲ್ಲ, ಫಿಸಿಕಲಿ ಚಾಲೆಂಜ್. ಇದೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಮೊನ್ನೆ. ಅದೊಂದು 50 ಸೆಲೆಕ್ಷನ್ ಕ್ರೈಟೀರಿಯಾ ಒಂದು ಕಮಿಟಿ 1 year ಚೆನ್ನಾಗಿದೆ ಗಾಡಿ. 1 year ಇಂದ ಸಂತೋಷ ಪಡೋದು, ನೀವು ಸಂತೋಷ ಆದರೆ ನಮ್ಮ ಸಂತೋಷ. ಖುಷಿ ಏನಾಗ್ತಾ ಇದೆ, ಅದು ನಮಗೆ ಖುಷಿ ಆಗ್ತದೆ. ಗೊತ್ತಾಯ್ತಾ? ಒಳ್ಳೆ ಸ್ಪೋರ್ಟ್ಸ್ ಹೌದಾ? ಬಾಡಿ ಬಿಲ್ಡ್ರು ಸರ್. ಸಿಸ್ಟಮ್ನ ಇದು ಮಾಡೋಕ್ಕೆ ಎಲ್ಲನೂ ಕಂಟ್ರೋಲ್ ಬರ್ತಾ ಇದೆ. ಬಟ್ ಅದೇ ಹೇಳಿದಂಗೆ ಲೋವರ್ ಸ್ಟಾಫ್ ಇದ್ದಾರೆ, ಮೋರ್ ದೆನ್ 8 to 10 years ಇಲ್ಲಿನೇ ಇದ್ದಾರೆ. ಡಿಸ್ಕಸಿಂಗ್ ಅಲ್ವಾ, ಲೂಪ್ ಹೋಲ್ಸ್ ಇಟ್ಕೊಂಡು. ಕೊಟ್ಟಲ್ಲ
ಸ್ವಲ್ಪ ಬ್ಯಾಕ್ ಡೌನ್ ಮಾಡಿ ಇವತ್ತು ಲೋಕಾಯುಕ್ತ ಅವ್ರು ಬಂದಿದ್ದಾರೆ ಲೋಕಲ್ ಸ್ವಲ್ಪ ಹಿಂದೆ ಸೊ ಎಲ್ಲ ಏನೋ ಸರ್ಚ್ ವಾರೆಂಟ್ ಅವರೆಲ್ಲ ಡಾಕ್ಯುಮೆಂಟ್ಸ್ ಫೈಲ್ಸ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಅಡ್ಮಿನ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಒಂದು 6 ಸೆಕ್ಷನ್ಸ್ ಹಾಕೊಂಡು ಬಂದಿದೆ. 6 ಸೆಕ್ಷನ್ಸ್ ಎಲ್ಲನೂ ಮಾಡ್ತೀವಿ, ರಿಪೋರ್ಟ್ ಕೊಡ್ತಾರೆ ಅಷ್ಟೇ. ಇಫ್ ದೇರ್ ಎನಿ ಮೇಜರ್ ಫೈಂಡಿಂಗ್ಸ್ ಅವರು ಕೊಡ್ತಾರೆ ಆ್ಯಂಡ್ ವಿ ವಿಲ್ ವರ್ಕ್ ಆನ್ ಇಟ್. ಆ್ಯಂಡ್ ತಮ್ಗೆ ಗೊತ್ತಿರೋ ಹಾಗೆ ಇವತ್ತು ಏನು ತ್ವರಿತ ಸೇವೆನೂ ಮಾಡ್ತಾ ಇದ್ದೀವಿ. ಈ ಮಧ್ಯವರ್ತಿಗಳನ್ನ ಕಟ್ ಮಾಡೋಕ್ಕೆ ಲಾಸ್ಟ್ ಟೈಮೇ ಹೇಳಿದ್ವಿ ಎವ್ರಿ ಮಂತ್ ಮಾಡ್ತೀವಿ ಅಂತ. ಸೊ ಈ ಮಂತ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದ ಏನು ಇದಕ್ಕೆ ಕಡಿವಾಣ ಹಾಕಿದ್ದೀವಿ, ಬಟ್ ಒಂದು ಸಿಸ್ಟಮ್ನ ಪ್ಲೇಸ್ ಮಾಡೋಕ್ಕೆ ಇಟ್ ಟೇಕ್ ಸಮ್ ಟೈಮ್. ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಎಲ್ಲನೂ ರಿಡ್ಯೂಸ್ ಮಾಡೋಕ್ಕೆ ನಿಲ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಕಡೆಯಿಂದ 100%. ಅದು ಯಾವ ರೀತಿಯಾಗಿ ಹೋಗಿದೆ ಇಂಟರ್ನಲ್ ಇಶ್ಯೂ, ಅವರು ಯಾವ ರೀತಿ ಸಾರ್ವಜನಿಕರಿಂದ ದೂರು ಕೊಟ್ಟಿದ್ರು, ಆ ದೂರು ದಾಖಲಿಸ್ಕೊಂಡು ಸುಮೋಟೋ ಕೇಸ್ ದಾಖಲಿಸ್ಕೊಂಡೆ ಅವರು ಇವತ್ತು ರೇಡಿಗೆ ಬಂದಿರೋ ಅನ್ನೋಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಅದು ಆ ವಿಷಯದ ನಮಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಹೋಗಿದೆ ಅಂತ. ಬಟ್ ಇಟ್ಸ್ ಓಕೆ, ನಾವು ವಿ ವಿಲ್ ವರ್ಕ್ ಆನ್ ಇಟ್ ಬಿಕಾಸ್ ವಿ ಆರ್ ಆಲ್ವೇಸ್ ದೇರ್ ಟು. ಏನಾದರೂ ಲೂಪ್ ಹೋಲ್ಸ್ ನಾವು ಅದನ್ನು ಕರೆಕ್ಟ್ ಮಾಡಿಕೊಂಡು ವಿ ವಿಲ್ ಗೋ ಅಹೆಡ್. ಆ್ಯಂಡ್ ಯಾರ್ಯಾರಿಗೆ ಏನಾದರೂ ಶಿಕ್ಷೆ ಆಗಬೇಕಂದ್ರೆ ಅವ್ರಿಗೆ ವಿ ವಿಲ್ ಪ್ರಪೋಸ್ ದೇರ್ ನೇಮ್ಸ್. ದಟ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಲೇಟ್ ಮಾಡ್ತಾರೆ ಅಂದ್ರೆ ಲಂಚ ಕೇಳ್ತಾರೆ ಅನ್ನೋ ಬಹಳ ವರ್ಷಗಳಿಂದ ಇಲ್ಲೇ ನೆಲೆ ಬಿಟ್ಕೊಂಡಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಏನಾದ್ರು ಕಡಿವಾಣ ಹಾಕಿಸ್ಬೇಕು. ಇವಾಗ ನಾವು ರೆಗ್ಯುಲರ್ ಆಗಿ ಎಲ್ಲ ಎಸ್ಪೆಷಲಿ ರೆವೆನ್ಯೂ ಸೆಕ್ಷನ್ದು ಎವ್ರಿ ಡೇ ವಿ ಆರ್ ಚೆಕಿಂಗ್ ದ ಫೈಲ್ಸ್. ಅವ್ರದ್ದು ಎಷ್ಟು ಫೈಲ್ಸ್, ಫಿಸಿಕಲ್ ಫೈಲ್ಸ್, ಆನ್ಲೈನ್ ಫೈಲ್ಸ್ ಎಷ್ಟು ಬಂದಿದೆ ಅದನ್ನೆಲ್ಲನೂ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಕೇಸ್ ವರ್ಕರ್ಸ್ನ ಕರೆದು ಇಂಡಿವಿಜುವಲಿ ವಿ ಆರ್ ಕಾಲ್ಡ್ ಆ್ಯಂಡ್ ವಿ ಆರ್ ಟೇಕಿಂಗ್ ದ ರಿವ್ಯೂ. ಸೊ ಹಾಕ್ತೀವಿ, ಕಡಿವಾಣ ಹಾಕ್ತೀವಿ. ಇಟ್ ಟೇಕ್ ಸಮ್ ಟೈಮ್. ಓಕೆ ಓಕೆ ಇವತ್ತು ನಮ್ಮ ನಗರಸಭೆ ತುಮಕೂರು ಮಹಾನಗರ ಪಾಲಿಕೆ ಕಚೇರಿಗೆ ನಾವು ತುಮಕೂರು ಲೋಕಾಯುಕ್ತ ಯೂನಿಟಿಂದ ಭೇಟಿ ನೀಡಿದ್ದು. ಇಟ್ಸ್ ಎ ಸರ್ಪ್ರೈಸ್ ವಿಸಿಟ್. ಇಲ್ಲಿ ಸ್ವಲ್ಪ ನಮಗೆ ದೂರುಗಳು ಬರ್ತಾ ಇದೆ. ಇಲ್ಲಿ ಮಧ್ಯವರ್ತಿಗಳಿಂದ ಯಾವುದೂ ಕೆಲಸ ಆಗಲ್ಲ, ಜನರಿಗೆ ಪದೇ ಪದೇ ಅಲ್ದಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾರೂ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಬಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ನಮಗೆ ವಾರೆಂಟ್ ಕೊಟ್ಟು ಅಲ್ಲೇನು ಸರ್ಚ್ ಮಾಡಿ ಅಲ್ಲಿ ಜನ ಪರಿಸ್ಥಿತಿಗಳು ಏನೇನಾಗಿದೆ ಸ್ವಲ್ಪ ಚೆಕ್ ಮಾಡಿ, ಯಾವ್ಯಾವ ದೂರುಗಳು ವಿನಾಕಾರಣ ಪೆಂಡಿಂಗ್ ಇಟ್ಟಿದ್ದಾರೆ ಚೆಕ್ ಮಾಡಿ ಅಂತ ನಮಗೆ ವಾರೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಾನು ನಮ್ಮ ಅಧಿಕಾರಿಗಳೆಲ್ಲ ಬಂದು ಈ ನಮ್ಮ ನಗರ ಪಾಲಿಕೆ ಕಚೇರಿ ನಾವು ಶೋಧನೆ ಮಾಡ್ತಾ ಇದ್ದೀವಿ. ಇಲ್ಲಿ ಜನ ಸಿಕ್ಕಾಬಟ್ಟೆ ಬರ್ತಾ ಇದ್ದಾರೆ. ಅವ್ರ ಕೆಲಸಗಳು ಆಗಬೇಕಾಗಿದೆ. ಈಗ ತಮ್ಮ ಮುಂದೆ ನೋಡಿದ್ರು ಜನ ಭಾಳ ದಿವಸದಿಂದ ಗೋಳಾಡ್ತಾ ಇದ್ದಾರೆ, ನಮ್ಮ ಕೆಲಸ ಆಗಿಲ್ಲ ಸರ್ ಅಂತಾರೆ. ಸೊ ಯಾವ ವಿಷಯಕ್ಕೆ ಜನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಶೋಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರು ಗ್ಲೇರಿಂಗ್ ಲ್ಯಾಪ್ಸಸ್ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಬಟ್ ಓವರ್ ಆಲ್ ಮೇಡಮ್ ಅವ್ರು ಬಂದ ಮೇಲೆ ಥಿಂಗ್ಸ್ ಭಾಳ ಇಂಪ್ರೂವ್ ಆಗಿದೆ. ಅವ್ರು ಭಾಳ ಇನಿಷಿಯೇಟಿವ್ಗಳು ತೊಗೊಂಡು ಕೆಲವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದು ತ್ವರಿತ ಸೇವೆ ಅಭಿಯಾನ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಒಂದು ಅಭಿಯಾನ ಮಾಡಿದ್ರಂತೆ. ಲೋಕ ಅದಾಲತ್ ಹತ್ರ ಎಲ್ಲ ಪಿಟಿಷನ್ಸ್ ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಆ ಆ್ಯಂಗಲಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಬಟ್ ಈಗ ನಾವು ನೋಡ್ತಾ ಇರೋದು ಏನಾದ್ರು ಗ್ಲೇರಿಂಗ್ ಏನಾದ್ರು ಭಾಳ ಲ್ಯಾಪ್ಸಸ್ ಆಗಿದೆಯಾ, ಏನಾದ್ರು ಭಾಳ ಪೆಂಡೆನ್ಸಿ ಇಟ್ಕೊಂಡಿದ್ದಾರಾ, ಜನರಿಗೆ ತೊಂದರೆ ಆಗುವ ಹಾಗೆ ಕಡತಗಳನ್ನು ವಿಲೇವಾರಿ ಮಾಡಿ ಇಟ್ಟಿದ್ದಾರಾ ಅಂತ ನಮ್ಮ ಅಧಿಕಾರಿಗಳೆಲ್ಲ ಸೆಕ್ಷನ್ಸ್ಗೆ ಹೋಗಿ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಸರ್ಚಲ್ಲಿ ಏನು ಕಂಡು ಬರುತ್ತೆ ನೋಡ್ತೀವಿ ನಾವು. ಸದ್ಯಕ್ಕೆ ಇಟ್ ಇಸ್ ಟು ಅರ್ಲಿ ಟು ಸೇ. ಸರ್, ಈಗ ಮಧ್ಯವರ್ತಿಗಳ ಅವಳಿ ಇದೆಯಲ್ಲ ಸರ್, ನೀವು ಬಂದಿದ್ದೀರಾ ಒಂದು ವಾರ 15 ದಿನ ಸೈಲೆಂಟ್ ಆಗಿಬಿಡುತ್ತೆ. ಫರ್ದರ್ ನೆಕ್ಸ್ಟ್ ಬರ್ತಾರೆ. ಇಲ್ಲ ಅದಕ್ಕೊಂದು ಮೇಡಮ್ ಹತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕಮಿಷನರ್ ಮೇಡಮ್ ಹತ್ರ. ಅದಕ್ಕೊಂದು ಕಡಿವಾಣ, ಪರ್ಮನೆಂಟ್ ಆಗಿ ಕಡಿವಾಣ ಹಾಕ್ಲಿಕ್ಕೆ ಒಂದು ಕಾರ್ಯರೂಪ ತರ್ತೀವಿ ನಾವು. ಜನರು ನೇರವಾಗಿ ಬಂದ್ರೆ ಕೆಲಸ ಮಾಡ್ತಿಲ್ಲ. ಕೆಳಂತ ಸಿಬ್ಬಂದಿಗಳು ಮೇಡಮ್ ಕರೀರಿ, ಅವರು ಮೇಡಮ್ ಅಲ್ಲ ಸರ್, ನೀವು ಮಾತಾಡಿ. ಕೆಳಂತ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಸರ್, ಡೈರೆಕ್ಟ್ ಬಂದ್ರೆ ಬೇರೆ ಮಾಡಲ್ಲ. ಮಾತ್ರನೇ ಅವರನ್ನ ಏನಾಗಿದೆ ಈಗ ಮೇಡಮ್ ಅವರು ಏನ್ ಮಾಡ್ತಾ ಇದ್ದಾರೆ ನನ್ಗೆ ಹೇಳಿದ್ರು. ಮೇಡಮ್ ಅವರು ಅವರೇ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಜನ ಅವ್ರ ಹತ್ರನೇ ಒಂದು ನಿಮಿಷ ಸರ್, ಹಿಂದೆ ಬರೀ ವೈಟ್ ಎಲ್ಲಿದೆಯೋ ಮುಂದ್ಕೋದ ನಾನೇನ್ ಮಾಡಲಿ ಗೆಲ್ಗೆ ಹಾಕೊಂಡೆ ರೆಡಿ ಇದ್ದಾರೆ, ನಾವು ರೆಡಿ ಆಗ ನಾನು ಸೆಂಟ್ರ್ ಇಟ್ಟಿದ್ದೀನಿ.